ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನಿವತ್ತು ತುಂಬಾ ಈಸಿ ಹಾಗೆ ರುಚಿಯಾಗಿ ನದಿ ಮೀನಿನ ಸಾರನ್ನು ಮಾಡ್ತಾ ಇದ್ದೇನೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮಾರ್ಕೆಟ್ನಿಂದ ಫ್ರೆಶ್ ಆಗಿರೋ ನದಿ ಮೀನನ್ನು ತಂದಿದ್ದಾರೆ. ಬೇರೆ ಬೇರೆ ಜಾತಿಯ ಮೀನು ಮಿಕ್ಸ್ ಇದೆ ಇದರಲ್ಲಿ. ಇನ್ನು ಇದನ್ನು ಕಟ್ಟೆಲ್ಲ ಮಾಡಿ ತರ್ತೇನೆ. ಅಷ್ಟರಲ್ಲಿ ಇದಕ್ಕೆ ಮಸಾಲವನ್ನು ರೆಡಿ ಮಾಡುವ. ಮಸಾಲೆಗೆ 3 ಟೀ ಸ್ಪೂನ್ ಧನಿಯಾಕಾಳು, 1 ಟೀ ಸ್ಪೂನ್ ಜೀರಿಗೆ, 1 ಈರುಳ್ಳಿ, ಸಣ್ಣ ತುಂಡು ಹುಳಿ, 1/4 ಟೀ ಸ್ಪೂನ್ ಕಾಳು ಮೆಣಸು, 8 ಬ್ಯಾಡಗಿ ಮೆಣಸು, 4 ಎಸಳು ಬೆಳ್ಳುಳ್ಳಿ, ಹಾಗೆ ಇದರ ಜೊತೆ 1/2 ಕಡಿ ಕಾಯಿ ತುರಿ, 1/4 ಸ್ಪೂನ್ ಅರಿಶಿನ. ಇಷ್ಟನ್ನು ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಳಿ. ಮಸಾಲನ ಕಡೆದು ಆಗಿದೆ. ಸ್ವಲ್ಪ ಗ್ರೈಂಡರ್ ತೊಳೆದ ನೀರನ್ನು ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಕುದಿ ಬರಲಿಕ್ಕೆ ಇಟ್ಕೊಳ್ಳುವ. ನೀವು ಈ ಮಸಾಲನ ನದಿಯ ಯಾವುದೇ ಮೀನಿಗೆ ಮಾಡ್ಕೋಬೋದು. ಚೆನ್ನಾಗಿ ಕುದಿ ಬರ್ತಾ ಇದೆ. ನದಿ ಮೀನು ಯಾವಾಗಲೂ ಮೆದುನೇ ಇರುತ್ತೆ, ಜಾಸ್ತಿ ಕುದಿಸುವ ಅವಶ್ಯಕತೆ ಇಲ್ಲ. 1 ಕುದಿ ಬಂದರೆ ಸಾಕು. ಇವಾಗ ಮೀನನ್ನು ಹಾಕ್ಕೊಳ್ಳುವ. ನದಿ ಮೀನು ತುಂಬಾ ಟೇಸ್ಟಿಯಾಗಿರುತ್ತೆ. ಸಿಕ್ಕಿದ್ರೆ ಒಮ್ಮೆ ಈ ರೀತಿ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಇನ್ನು ಇದನ್ನು ಕುದಿ ಬರಲಿಕ್ಕೆ ಇಟ್ಕೊಳ್ಳುವ. ಕುದಿ ಬಂದಿದೆ, ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇದೆ. ಇನ್ನು ಇದನ್ನು ಟೇಸ್ಟ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ. ಸಾರಿನ ಟೇಸ್ಟ್ ಅಂತೂ ತುಂಬಾ ರುಚಿಯಾಗಿದೆ. 1 ಮೀನು ಇದ್ದರೆ ಸಾಕು, ಬಟ್ಟಲು ಪೂರ್ತಿ ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಾಗಿದೆ. ಖಂಡಿತ ನೀವು ಸಹ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂದ್ಕೋತೀನಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್.